ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಮ್ಮ ನಾಯಕರಾದಂಥ ಕುಮಾರಣ್ಣವರೇ ಅಭ್ಯರ್ಥಿಗಳು, ಸಾರಾ ಮಹೇಶಣ್ಣವರೇ ಅಭ್ಯರ್ಥಿಗಳಾಗಬೇಕು. ಅವರಾದ್ರೆ ನಾವು ಗೆಲ್ಲತಕ್ಕಂಥದ್ದು 100% ಸತ್ಯ. ಕುಮಾರಣ್ಣವ್ರನ್ನ ಎದುರಿಸ್ತಕ್ಕಂಥ ಶಕ್ತಿ BJP ಮತ್ತು JDS ಹೊಂದಾಣಿಕೆ ಆಗೋದ್ರಲ್ಲಿ 100% ಸತ್ಯ ಅನ್ನತಕ್ಕಂಥ ಮಾತುಗಳನ್ನ ಹೇಳಿದ್ದೆ. ಈಗಲೂ ಹೇಳ್ತೀನಿ, 100% ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಮ್ಮ ನಾಯಕರಾದಂಥ ಬಡವರ ಬಂಧು ಆದಂಥ ಕುಮಾರಣ್ಣವರೇ ಅಭ್ಯರ್ಥಿಗಳು. ಅದರಲ್ಲಿ ಎರಡನೇ ಮಾತಿಲ್ಲ, ಇಲ್ಲ ಅನ್ನೋ ಪದನೇ ಇಲ್ಲ. ಕುಮಾರಣ್ಣವ್ರನ್ನ ಎದುರಿಸ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ. ಸುಮಲತಾ ಅವರು ಮಂಡ್ಯದಲ್ಲಿ ನಿಂತ್ಕೊಳ್ಳೋದಿಲ್ಲ. ಸಾರಾ ಮಹೇಶಣ್ಣವರೇ ಅಭ್ಯರ್ಥಿಗಳಾಗಬೇಕು. ಅವರಾದರೆ ನಾವು ಗೆಲ್ಲತಕ್ಕಂಥದ್ದು 100% ಸತ್ಯ ಅನ್ನತಕ್ಕಂಥ ವಿಚಾರದಲ್ಲಿ ನಮ್ಮ ಪಕ್ಷದ ವರಿಷ್ಠರು, BJP ವರಿಷ್ಠರು ಉನ್ನತ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ. ಸರ್ಕಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಮಂತ್ರಿಮಂಡಲ ಇರೋಲ್ಲ, ಕೈ ಸ್ವಚ್ಛವಾಗಿರಬೇಕಲ್ಲ, ಅದ್ರ ಕೊರತೆ ಇದೆ. ಯಾರೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಸ್ವಚ್ಛತೆ ಕಮ್ಮಿ ಆಯಿತು. ಯಾವ ಒಂದು BJP ಸರ್ಕಾರ 40% ಅಂತ ಹೇಳಿ ಅಧಿಕಾರಕ್ಕೆ ಬಂದರು, ಆ ಮಾತಿನಲ್ಲಿ ಸಿದ್ದರಾಮಯ್ಯನವರು ಚೆನ್ನಾಗಿ ತಗೊಂಡೋಗ್ತಾಯಿದ್ರು ಕೂಡ ಅಲ್ಲಿ ಪಕ್ಷ ಇರ್ತಕ್ಕಂಥ ಹಲವಾರು ಕೈಗಳು ಬೇಡದ ಕೆಲಸವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸನ್ನು ಕಮ್ಮಿ ಮಾಡ್ತಾಯಿದ್ದಾರೆ. ಕಲ್ಲರ್ ಹೊಗೆ ಗ್ಯಾಸ್ ಏನು ಬಂತು, ಅದ್ರ ಬದಲು ಏನಾದರೂ ವಿಷ ಗ್ಯಾಸ್ ಬಂದಿದ್ದರೆ ಸರಿನಾ, ಈ ದೇಶಕ್ಕೆ ಭಾಳ ಹಾನಿಯಾಗ್ತಾಯಿತ್ತು. ಸಾಕಷ್ಟು ಜನ ಲೀಡ್ರುಗಳು, ನಾಯಕರುಗಳು ಏನೇನಾಗ್ತಿದ್ರು ಅದು ಭಗವಂತನಿಗೆ ಮಾತ್ರ ಗೊತ್ತು. ಆದರೆ ದೈವ ಇಚ್ಛೆ, ದೇವ್ರ ಬಗ್ಗೆ ನರೇಂದ್ರ ಮೋದಿ ಇರತಕ್ಕಂಥ ಒಂದು ನಂಬಿಕೆ ಅದನ್ನು ಕಾಪಾಡಿದೆ. ಯಾವುದೇ ಒಬ್ಬ ಜನಪ್ರತಿನಿಧಿ ಹತ್ರ ಪಾಸನ್ನು ಕೇಳ್ಕೊಂಡು ಬಂದಾಗ ಕೊಡಲ್ಲ ಅಂದರೆ ಬೇರೆ ಥರ ಆಗ್ಬಿಡ್ತದೆ, ಕೊಟ್ಟರೆ ಹಿಂಗಾಯ್ತದೆ. ಅವ್ರೇನು ಬಾಂಬ್ ಹಾಕೋಗಪ್ಪ ನೀನು ಗ್ಯಾಸ್ ಇಡ್ಸು ಅಂತ ಕಳಿಸಿದ್ರ. ಆಮೇಲೆ ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ? ಯಾವುದೋ ಪಾಕಿಸ್ತಾನದ ಪ್ರಜೆಗಲ್ಲ, ಅದುವೇ ಅವರ ಕಾನ್ಸ್ಟಿಟ್ಯೂನ್ಸಿ ಇರ್ತಕ್ಕಂಥ ಒಬ್ಬ ಮತದಾರರಿಗೆ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ, ಬಳಕೆ ಮಾಡ್ಕೊಂಡು ತಪ್ಪು. ಪ್ರತಾಪ್ ಸಿಂಹ ಅವ್ರದ್ದು ಯಾವುದೇ ರೀತಿಯಾದಂಥ ರಾಜೀನಾಮೆ ಕೇಳತಕ್ಕಂಥ ವಿಷಯ, ಇದು ರಾಜಕೀಯ ಪ್ರೇರಿತವಾದಂಥದ್ದು. ಪ್ರತಾಪ್ ಸಿಂಹ ಅವರು ರಾಜೀನಾಮೆ ಕೊಡತಕ್ಕಂಥದ್ದು ಕೇಳತಕ್ಕಂಥದ್ದು ಸರಿಯಲ್ಲ. ಆದರೆ ಅದನ್ನು ಉಪಯೋಗಿಸ್ಕೊಂಡಂಥ ರೀತಿ ಇದೆಯಲ್ಲ, ಅದು ತಪ್ಪು. ಅಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿಗಳನ್ನು ಇದಕ್ಕೆ ಹೊಣೆಗಾರರಾಗಿ ಮಾಡಿ ಆ ಒಂದು ಇಲಾಖೆ ಇರ್ತಕ್ಕಂಥ ಯಾರು ಜವಾಬ್ದಾರಿ ತೊಗೊಂಡ್ರು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಸೂಕ್ತ.